ನಮಸ್ತೆ ವೃಷಭ ರಾಶಿಯವರೇ, ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಟ್ಯಾರೋ ಕಾರ್ಡ್ಗಳು ನಿಮ್ಮ ಬಗ್ಗೆ ಏನು ಹೇಳ್ತಾ ಇದೆ ನೋಡೋಣ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಬರ್ತಾ ಇದೆ, ಯಾವ ಅವಕಾಶಗಳು ನೋಡ್ಬೋದು ನೀವು, ಹಾಗೂ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನೋದನ್ನೆಲ್ಲ ಈಗ ತಿಳ್ಕೊಳ್ಳೋಣ. ನಿಮ್ಮ ರಾಶಿಗೆ ಬಂದಿರೋ 3 ಮುಖ್ಯವಾದ ಕಾರ್ಡ್ಗಳು ಯಾವುದು ಅಂದರೆ, ಒಂದು ಧಾರ್ಮಿಕ ಗುರು, 7 ಆಫ್ ಕಪ್ಸ್ ಮತ್ತು ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಮೊದಲನೇ ಕಾರ್ಡು ಓವರ್ ಆಲ್ ಎನರ್ಜಿನ ಹೇಳುತ್ತೆ. ಮೊದಲನೇ ಕಾರ್ಡಲ್ಲಿ ಇರೋದು ಧಾರ್ಮಿಕ ಗುರು. ಇದು ಪರಂಪರೆ ಅಥವಾ ಮೌಲ್ಯಗಳನ್ನು ಹೇಳುತ್ತೆ, ಮಾರ್ಗದರ್ಶನ ಕೂಡ ಕೊಡುತ್ತೆ. ಈ ತಿಂಗಳಲ್ಲಿ ನೀವು ಹಿರಿಯರಿಂದ ಅಂದರೆ ದೊಡ್ಡೋರಿಂದ ಸಲಹೆಗಳನ್ನು ಪಡಿಬೇಕಾಗಿ ಬರುತ್ತೆ, ಅಥವಾ ನಿಮಗೆ ಯಾರಾದರೂ ಹೊಸಬ್ರು ಗುರುವ ಸ್ಥಾನನ ತುಂಬ ಕೂಡ ಬರ್ತಾರೆ. ಹೊಸ ಕಲಿಕೆಗಳು ಬರುತ್ತೆ, ಅದಕ್ಕೆ ಒಂದು ಸಮಯ ನೀವು ಕೊಡ್ತೀರಾ, ಗೊತ್ತಿಲ್ಲದೆ ಕೂಡ ಕೊಡ್ತೀರಾ. ಓದೋದ್ರಲ್ಲಿ ಯಾರ್ಯಾರು ಇದ್ದೀರಾ ಅಂದರೆ ಎಜುಕೇಷನ್ ಯಾರ್ಯಾರು ಮಾಡ್ತಾ ಇದ್ದೀರಾ ವೃಷಭ ರಾಶಿಯವರು, ಅವರಿಗೆಲ್ಲ ಇದು ಒಳ್ಳೆ ಟೈಮ್. ಈಗ ಇದರಲ್ಲಿರುವಂತಹ ಒಳ್ಳೆ ವಿಚಾರಗಳು ಇನ್ನೂ ಏನಿದೆ ಇದರಲ್ಲಿ ಅಂದರೆ, ಕೆಲಸದ ದೃಷ್ಟಿಯಿಂದ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಅಂದರೆ ಶಾರ್ಟ್ಕಟ್ಗಳು ಬೇಡ, ಸಂಬಂಧಗಳಲ್ಲಿ ಸಂಪ್ರದಾಯದ ಮೇಲೆ ಗೌರವ ಇಡಿ. ಏನದರ ಅರ್ಥ? ಸಂಪ್ರದಾಯದ ಮೇಲೆ ಗೌರವ ಇಡೋದು ಅಂತಂದರೆ, ಈಗ ಆಲ್ರೆಡಿ ನವರಾತ್ರಿ ಬರ್ತಾ ಇದೆ ಈ ತಿಂಗಳಿನಲ್ಲಿ. ಆದಷ್ಟು ಬೇಗ ಎದ್ದು ತಾಯಿ ದರ್ಶನಕ್ಕೆ ಹೋಗೋದಾಗ್ಲಿ, ಅಲ್ಲಿ ಪ್ರದಕ್ಷಿಣೆ ಹಾಕೋದಾಗ್ಲಿ, ಇದನ್ನೆಲ್ಲ ನೀವು ಮಾಡಬೇಕಾಗಿ ಬರುತ್ತೆ. ನಿಮ್ಮಲ್ಲಿ ಸಂಬಂಧಗಳು, ಈಗ ಮನೆಯಲ್ಲಿ ಯಾರಾದರೂ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರೆದ್ರೆ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ಯಾಕೆಂದರೆ ಈ ತಿಂಗಳು ನಿಮ್ಮನ್ನ ಅದನ್ನೇ ಮಾಡಬೇಕು, ಆಧ್ಯಾತ್ಮದಲ್ಲಿ ತೊಡಗಿಸ್ಕೋಬೇಕು ನಿಮ್ಮನ್ನ ನೀವು ಅಂತ ಹೇಳ್ತಾ ಇದೆ ಇದು. ಇನ್ನೂ ಏನೇನು ಒಳ್ಳೇದಾಗ್ತಾ ಇದೆ ವೃಷಭ ರಾಶಿಯವರಿಗೆ ಈ ತಿಂಗಳು ನಿಮಗೆ ಹೊಸ ಅವಕಾಶಗಳಂತೂ ಖಂಡಿತ ಬರ್ತಾ ಇದೆ. ಹಣಕಾಸು ದೃಷ್ಟಿಯಿಂದ ನೋಡ್ತೀವಿ ಅಂತಂದರೆ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ, ಅಂದರೆ ಉಳಿತಾಯಗಳು ಜಾಸ್ತಿ ಆಗುತ್ತೆ. ಕುಟುಂಬದಲ್ಲಿ ಸಂತೋಷ ತುಂಬಿಕೊಳ್ಳುವಂತಹ ಸಂದರ್ಭಗಳು ಖಂಡಿತ ಬರುತ್ತೆ. ಮತ್ತು ಆಧ್ಯಾತ್ಮಿಕವಾಗಿ ಬೆಳವಣಿಗೆಗಳು ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ನೀವು ಯಾತ್ರೆಗಳಿಗೆ ಹೋಗೋ ಚಾನ್ಸಸ್ ಕೂಡ ಇರ್ಬೋದು, ಅಂದರೆ ನೀವು ಅಮ್ಮನ ದರ್ಶನಗಳನ್ನ ಮಾಡಲಿಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಕೆಲಸದಲ್ಲಿ ಮತ್ತು ರಿಲೇಷನ್ಶಿಪ್ನಲ್ಲಿ, ಹೆಲ್ತಲ್ಲಿ ಏನು ಕಾಣಿಸ್ತಾ ಇದೆ ಅಂತಂದರೆ ಎಲ್ಲ ಚೆನ್ನಾಗಿರುತ್ತೆ. ಈ ತಿಂಗಳು ನಿಮಗೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ, ಕ್ಲೈಂಟ್ಗಳು ಜಾಸ್ತಿ ಆಗ್ತಾರೆ ಅಂತ ಕೂಡ ಕಾಣಿಸ್ತಾ ಇದೆ. ಈಗ ಚಾಲೆಂಜಸ್ ಮತ್ತು ವಾರ್ನಿಂಗ್ಸ್ಗಳೇನಿದೆ ಅಂತ ನೋಡೋಣ. ಇದಕ್ಕೆ ನಾವು 7 ಆಫ್ ಕಪ್ಸ್ ಕಾರ್ಡನ್ನು ನೋಡಬೇಕಾಗಿ ಬರುತ್ತೆ. ಇದು ಏನು ಹೇಳ್ತಾ ಇದೆ ಅಂತಂದರೆ, ಹೆಚ್ಚು ಚಾಯ್ಸ್ಗಳು ಬಂದಾಗ ನೀವು ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಕನ್ಫ್ಯೂಷನ್ ಆದಂಗೆ ನೀವು ಇದನ್ನು ತುಂಬ ಪ್ರಸ್ತಾಪ ಮಾಡಿಕೊಂಡು ಗೊಂದಲಕ್ಕೆ ಹೋಗಬಾರ್ದು. ನನ್ನ ಸಜೆಷನ್ ಏನಂತಂದರೆ, ಅಡ್ಗೋಡೆ ಮೇಲೆ ದೀಪ ಇಟ್ಕೊಂಡು ಆ ಕಡೆನೂ ಬೆಳಕು ಬೀಳ್ತಾ ಇದೆ, ಈ ಕಡೆನೂ ಬೆಳಕು ಬೀಳ್ತಾ ಇದೆ ಅಂತ ಕನ್ಫ್ಯೂಷನ್ ಆಗಬೇಡಿ. ಯಾವುದಾದ್ರೂ ಒಂದು ಕಡೆಗೆ ನೀವು ದೀಪ ತಿರುಗಿಸಿದ್ರೆ ಒಂದು ಕಡೆ ಸಂಪೂರ್ಣವಾಗಿ ಬೆಳಕು ಹೇಗೆ ಆವರಿಸ್ಕೊಳ್ಳುತ್ತೋ ಹಾಗೆ ನೀವು ಕನಸುಗಳನ್ನು ಕಾಣಿಕೊಂಡು ಹಗಲಿಗನ್ಸಲ್ಲಿ ಬದುಕಬಾರ್ದು. ನೀವು ಯೋಚನೆ ಮಾಡಬೇಕು, ಆಪ್ಷನ್ಸ್ ಏನು ಬಂದಿದೆ, ಆ ಆಪ್ಷನ್ ನಾನು ಹೋಗ್ಬೋದಾ ಬೇಡವಾ. ಯಾರಾದರೂ ಒಳ್ಳೆ ವ್ಯಕ್ತಿ ಅಂದರೆ ಮೆಂಟರ್ನ ನೀವು ಆರಿಸ್ಕೋಬೇಕು. ಆ ಮೆಂಟರ್ ಥ್ರೂ ನೀವು ಹೋಗ್ತೀರಾ ಅಂದರೂ ಒಳ್ಳೆಯದು. ಅಥವಾ ಏಕೆಂದರೆ ಈ ತಿಂಗಳಲ್ಲಿ ನಿಮಗೆ ಯಾರಾದರೂ ಒಬ್ಬರು ಗುರುಸ್ಥಾನ ತುಂಬೋರು ಕೂಡ ಬರ್ತಾ ಇದ್ದಾರೆ, ಹಾಗಾಗಿ ಯಾರಾದರೂ ಮೆಂಟರ್ ಥ್ರೂ ಹೋಗ್ತೀರಾ ಅಂದರೂ ಒಳ್ಳೆಯದು. ತುಂಬ ಜನದ ಹತ್ರ ಕೇಳೋದು ಬೇಡ, ಯಾರಾದರೂ ಒಬ್ಬರು ಸ್ಟ್ರಾಂಗ್ ಪರ್ಸನ್ ಹತ್ರ ಕೇಳ್ಕೊಳ್ಳಿ ಕನ್ಫ್ಯೂಷನ್ ಆಯಿತು ಅಂದಾಗ. ಇಲ್ಲ, ನಿಮ್ಮ ಆತ್ಮ ಪ್ರಜ್ಞೆ ಅಂತ ಏನಿದೆ, ಇಂಟ್ಯೂಷನ್ ಅಂತ ಕರಿತೀವಿ, ಅದನ್ನು ಕೂಡ ನೀವು ಕೇಳ್ಕೋಬೋದು. ಓಕೆನಾ. ನೆಕ್ಸ್ಟ್ ಏನಿದೆ ಅಂತಂದರೆ, ಹಣಕಾಸಿನಲ್ಲಿ ಹೂಡಿಕೆ ಮಾಡುವಾಗ, ಅಂದರೆ ನೀವು ಶೇರ್ ಮಾರ್ಕೆಟಲ್ಲಿ ಏನಾದರೂ ಹಣ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ನಿರ್ಧಾರಗಳನ್ನ ಜಾಸ್ತಿ ರಾಂಗಾಗಿ ತಗೋತೀರಾ ಅಂತಲೇ ಇದು ಇಂಡಿಕೇಶನ್ ಕೊಡ್ತಾ ಇದೆ. ಸೊ ನೋಡಿಕೊಂಡು ಮಾಡಿ, ಕರೆಕ್ಟಾಗಿ ಇನ್ಫಾರ್ಮೇಷನ್ಸ್ ಇಲ್ಲದೆ ಯಾವ ಕೂಡ ಅಂದರೆ ದುಡ್ಡನ್ನು ಸ್ಪೆಂಡ್ ಮಾಡಬೇಡಿ. 3ನೇ ಕಾರ್ಡಲ್ಲಿ ನಮಗೇನು ಬರ್ತಾ ಇದೆ, ಗೈಡೆನ್ಸ್ ಮತ್ತು ಟಿಪ್ಸ್ಗಳು ಹೇಳುತ್ತೆ ಇದು. 3ನೇ ಕಾರ್ಡ್ ಬಂದು ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಅಲ್ಲಿ ಏನು ಅರ್ಥ ಅಂದರೆ, ಇದು ಸಂಪತ್ತು, ಪ್ರೀತಿ ಮತ್ತು ಕೇರಿಂಗ್ ಅಂದರೆ ಆರೈಕೆ ಇರುತ್ತೆ. ಓಕೆನಾ. ಈ ತಿಂಗಳು ಕುಟುಂಬದ ಕಡೆ ಹೆಚ್ಚು ಸಮಯ ಕೊಡಬೇಕಾಗಿ ಬರುತ್ತೆ. ಹಣಕಾಸು ಯೋಜನೆನ ಅಂದರೆ ಪ್ಲಾನಿಂಗ್ಸ್ ಮಾಡಿ ಬೇಕಾಬಿಟ್ಟು ದುಡ್ಡನ್ನು ಖರ್ಚು ಮಾಡೋದು ಬೇಡ. ಪ್ರಾಕ್ಟಿಕಲ್ ಆಗಿ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ. ಇಲ್ಲಿ ಭಾಗ್ಯದ ಬಣ್ಣವಾಗಿ ನಿಮಗೆ ಹಸಿರು ಬರ್ತಾ ಇದೆ. ಭಾಗ್ಯದ ಸಂಖ್ಯೆ 6 ಇದೆ, 6. ಭಾಗ್ಯದ ದಿನ ಬಂದು ಸೆಪ್ಟೆಂಬರ್ 18 ಅಂತ ನೀವು ತಗೋಬೋದು. ಅಂದರೆ ಪಾಸಿಟಿವ್ ಆಗಿರುವಂಥದ್ದು ಸೆಂಟೆನ್ಸ್ನ ನೀವೇನು ಹೇಳ್ಕೋಬೇಕು, ಯಾವಾಗಲಾದರೂ ನಿಮಗೆ ಮನಸ್ಸಿಗೆ ನೋವು ಅಥವಾ ಅಶಾಂತಿ ಫೀಲ್ ಆಗ್ತಾ ಇದೆ ಅಂದಾಗ ಹೀಗೆ ಹೇಳ್ಕೊಳ್ಳಿ: ನಾನು ಶಾಂತವಾಗಿದ್ದೀನಿ, ನನ್ನ ಜೀವನದಲ್ಲಿ ಎಲ್ಲ ಸಮೃದ್ಧಿಯಿಂದನೇ ಕೂಡಿದೆ, ನನಗೆ ಸಮೃದ್ಧಿ ಬರ್ತಿದೆ, ಈ ಥರ ಅನ್ಕೋಬೇಕು. ಅಂದರೆ ನಾನು ಶಾಂತವಾಗಿದ್ದೇನೆ, ನನ್ನ ಜೀವನದಲ್ಲಿ ಸಮೃದ್ಧಿ ಬರುತ್ತಿದೆ, ಈ ಥರ ಸೆಂಟೆನ್ಸ್ನ ಯೂಸ್ ಮಾಡ್ಕೊಳ್ಳಿ ಯಾವಾಗಲಾದರೂ ನೀವು ಲೋ ಫೀಲಿಂಗ್ ಆಗಿದ್ದಾಗ.
ಓಕೆ. ಬೆಳಗ್ಗೆ ಎದ್ದು ತುಳಸಿ ಕಟ್ಟೆಗೆ ಅಂದರೆ ತುಳಸಿ ಗಿಡಕ್ಕೆ ನೀರನ್ನು ಜಲಾಭಿಷೇಕ ಮಾಡೋದು ಒಳ್ಳೆಯದು. ಅಂದರೆ ಒಂದು ಚಿಕ್ಕದಾದಂಥ ಲೋಟದಲ್ಲಿ, ತಾಮ್ರದ ಲೋಟದಲ್ಲಿ ನೀವು ಸೂರ್ಯನ ಮುಂದೆ ನಿಂತ್ಕೊಂಡು ಸೂರ್ಯನಿಗೆ ನಮಸ್ಕರಿಸಿ ತುಳಸಿ ಗಿಡಕ್ಕೆ ನೀರು ಹುಯ್ಯೋದಾಗಲಿ, 5 ಪ್ರದಕ್ಷಿಣೆ ಹಾಕಿ ಒಂದು ಹೆಸಲನ್ನು ಕಿತ್ಕೊಂಡು ಅದನ್ನು ನೀರಿನೊಳಗಡೆ ಹಾಕ್ಕೊಂಡು ಕುಡೀರಿ. ಮನೆಯಲ್ಲಿ ಧೂಪ ಹಚ್ಚಿ ನೀವೆಲ್ಲ ಕಡೆ ಅದನ್ನು ಕೂಡ ತೋರಿಸ್ಬೇಕು. ಓಕೆನಾ? ತುಳಸಿ ನೀರನ್ನ ನೀವು ಕುಡಿಯೋದು ಕೂಡ ನಿಮಗೆ ಸ್ವಲ್ಪ ಇಮ್ಯುನಿಟಿ ಬಿಲ್ಡ್ ಆಗೋದ್ರ ಜೊತೆಗೆ ಪಾಸಿಟಿವಿಟಿ ಫೀಲ್ ಆಗುತ್ತೆ. ಧೈರ್ಯ ಮತ್ತು ಜಾಣ್ಮೆಯಿಂದ ನಿರ್ಧಾರ ಮಾಡಿದ್ರೆ ಈ ತಿಂಗಳು ತುಂಬಾ ಚೆನ್ನಾಗಿರುತ್ತೆ. ಇದು ನಿಮ್ಮ ಸೆಪ್ಟೆಂಬರ್ನ ಟ್ಯಾರೋ ಸಂದೇಶ ಆಗಿದೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನುಭವನ ಕಮೆಂಟ್ ಮಾಡಿ. ಸ್ನೇಹಿತರೆ, ನಾನು ಕರ್ಮನ ತುಂಬ ನಂಬ್ತೀನಿ. ಹಾಗೆ ನಿಮಗೂ ಇದೊಂದು ಮೆಸೇಜ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಎಲ್ಲದೂ ಕರ್ಮದ ಫಲ ಆಗಿರುತ್ತೆ. ಒಳ್ಳೆಯದನ್ನು ಮಾಡಬೇಕು, ಧನಾತ್ಮಕವಾಗಿರಬೇಕು, ಅಂದರೆ ಪಾಸಿಟಿವ್ ಆಗಿರಬೇಕು. ಯಾಕೆಂದರೆ ಅದು ನಮ್ಮ ಭವಿಷ್ಯನ ರೂಪಿಸುತ್ತೆ. ಇದರಲ್ಲಿ ಒಂದು ಮುಖ್ಯ ವಿಚಾರ ನೀವು ತಿಳ್ಕೊಬೇಕಂದ್ರೆ, ಕರ್ಮ. ನೀವು ನಿನ್ನೆ ಮಾಡಿರೋ ಅಥವಾ ಹಿಂದೆ ಮಾಡಿರೋ ಕೆಟ್ಟ ಕೆಲಸ ಇವತ್ತು ನೀವು ಒಳ್ಳೆ ಪ್ರಿಡಿಕ್ಷನ್ನ ಕೇಳಿದ್ರೂ ಕೂಡ ಅದು ತಕ್ಷಣ ಚೇಂಜ್ ಆಗಲ್ಲ. ಕರ್ಮ ಒಂದು ನದಿ ಥರ, ಅದು ತನ್ನ ದಾರಿಗೆ ಹೋಗ್ತಾ ಇರುತ್ತೆ. ಹೀಗಾಗಿ ಪ್ರಿಡಿಕ್ಷನ್ ಪಾಸಿಟಿವ್ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಎದ್ದು ಕೂತ್ಕೊಳ್ಳೋದು ಅದೆಲ್ಲ ಮಾಡೋ ಹಂಗಿಲ್ಲ. ಒಳ್ಳೆಯದನ್ನು ಮಾಡಿ ಧನಾತ್ಮಕವಾಗಿರಬೇಕು. ಯಾಕೆಂದರೆ ಹಿಂದಿನ ಕರ್ಮದ ಫಲ ಯಾವತ್ತೂ ಬಂದೇ ಬರುತ್ತೆ. ಅದನ್ನು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಕರೆಕ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾತ್ರ ಯಾವತ್ತೂ ಮಾಡಿ. ಓಕೆನಾ? ಕರ್ಮ ಅಂದರೆ ಕೆಲಸ ಅಲ್ಲ, ಅದು ಕೇವಲ ಜವಾಬ್ದಾರಿನೂ ಅಲ್ಲ. ಕರ್ಮ ಅಂದರೆ ಫಲದ ನಿರೀಕ್ಷೆನೇ ಇಲ್ಲದೆ ಕೆಲಸ ಮಾಡೋದು. ನಿಷ್ಕಾಮ ಕರ್ಮ ಮಾಡಬೇಕಾಗಿ ಬರುತ್ತೆ. ಯಾವ ಕರ್ಮಕ್ಕೂ ಫಲದ ಆಕಾಂಕ್ಷೆ ಇಟ್ಕೋಬೇಡಿ. ಫಲ ಸಿಕ್ಕಿದ್ರೆ ಖುಷಿ ಪಡೋದಾಗಲಿ, ಫಲ ಸಿಗದಿದ್ರೆ ದುಃಖ ಪಡೋದಾಗಲಿ ಬೇಡ. ಈ ಭವಿಷ್ಯವಾಣಿ ಅಥವಾ ಪ್ರಿಡಿಕ್ಷನ್ ನಿಮಗೆ ಅಲರ್ಟ್ ಆಗಿರೋದಕ್ಕೋಸ್ಕರ ಅಷ್ಟೇ. ಮತ್ತು ಒಳ್ಳೆಯ ಕರ್ಮಗಳನ್ನು, ಒಳ್ಳೆಯ ಆಶೀರ್ವಾದಗಳನ್ನು ಸಂಗ್ರಹಿಸೋದು ನಿಮ್ಮ ಕರ್ತವ್ಯ. ಇನ್ನಷ್ಟು ಟ್ಯಾರೋ ವಿಡಿಯೋಗಳಿಗಾಗಿ ಬೋಧಿಸತ್ವ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ವೀಕ್ಷಕರೇ. ಶುಭಮಸ್ತು.